Okay, dear students, in the last classes, we discussed about JFC and also we discussed about a little bit drawbacks of AWT. In the today's sessions, we are going to start continuation part of it. That continuation part of is nothing but the two key features of swing. The ಯಾಕೆ ಸ್ವಿಂಗ್ ಬಂತು ಅಂತ ಕಲ್ತಿದ್ದೀವಿ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ. ಯಾಕಂದ್ರೆ AWT ಹೆವಿ ವೇಟ್ಸ್ ಅಂತ ಕರಿತೀವಿ. ಅದು ನೇಟಿವ್ ಕೋಡ್ ಸಿಸ್ಟಮ್ ಮೇಲೆ ಕೆಲಸ ಮಾಡೋದ್ರಿಂದ ಲುಕ್ ಅಂಡ್ ಫೀಲ್ ಡಿಪೆಂಡಿಂಗ್ ಅಪಾನ್ ದ ಆಪರೇಟಿಂಗ್ ಸಿಸ್ಟಮ್ ಚೇಂಜ್ ಆಗುತ್ತೆ ಅಂತ ಕಲ್ತಿದ್ವಿ. ಇವತ್ತಿನ ಸೆಷನ್ ಒಳಗಡೆ ನಾವು ಕಂಟಿನ್ಯೂಷನ್ ಪಾರ್ಟ್ ಅನ್ನ ತಗೊಂಡಿದ್ದೀವಿ, ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಕಂಟಿನ್ಯೂ ಪಾರ್ಟ್. ಓಕೆ, ಜಾವಾ ಫೌಂಡೇಶನ್ ಕ್ಲಾಸಸ್ ಡಿಸ್ಕಷನ್ ಮಾಡಿವಿ ಲಾಸ್ಟ್ ಕ್ಲಾಸ್ ಒಳಗಡೆ. ಒರಿಜಿನ್ ಆಫ್ ಸ್ವಿಂಗ್ ಯಾಕೆ ಬಂತು ಅಂತ ಕಲ್ತೀವಿ. ಹೆವಿ ವೇಟ್ ಸಿಸ್ಟಮ್ ಇರೋದ್ರಿಂದ ಡ್ರಾಬ್ಯಾಕ್ಸ್ ಆಫ್ ಯೂಸಿಂಗ್ ನೇಟಿವ್ ಪೀರ್ ಸಿಸ್ಟಮ್ ಅಂದ್ರೆ ನೇಟಿವ್ ಕೋಡಿಂಗ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಬರುತ್ತೆ. ಒಂದು, ಕಾಂಪೊನೆಂಟ್ ಲುಕ್ ಚೇಂಜ್ ಆಗ್ಲಿಕ್ಕೆ ಡಿಪೆಂಡಿಂಗ್ ಆನ್ ಆಪರೇಟಿಂಗ್ ಸಿಸ್ಟಮ್. ಸೆಕೆಂಡ್, ಅದರ ಫೀಲ್, ಅದ್ರದ್ದು ವೇರಿಯೇಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇರೋದ್ರಿಂದ ಅದು ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ವಿ. ಅಂಡ್ ಹೆವಿ ವೇಟ್ ಕಾಂಪೊನೆಂಟ್ ಆಗಿರೋದ್ರಿಂದ restrictions ಬಹಳ ಅದಾವು ಅಂತ ಕಲ್ತಿದ್ವಿ. To avoid such problems, we come up with one more feature in Java. That feature is called as swing ಅಂತ ನಾವು ಲಾಸ್ಟ್ ಕ್ಲಾಸ್ ಕಲ್ತಿರೋದು. Now in the today's sessions we'll start with two key swing features. ಇವತ್ತಿನ ಕ್ಲಾಸ್ ಒಳಗಡೆ ನಾವು ನಿಮ್ಗೆ ಸ್ವಿಂಗ್ ದ ಎರಡು ಕೀ ಫೀಚರ್ಸ್ ಗಳನ್ನ ಸ್ಟಡಿ ಮಾಡೋಣ ಅಂತ ಹೇಳಿಗತ್ತೀವಿ, ರೈಟ್? Swing component are light weighted. As we learned in the last classes, AWT features are heavy weighted, right? ಇಲ್ಲಿ ಲೈಟ್ ವೇಟ್ ಅದಾವು ಅಂತ ಹೇಳಿ. ಲೈಟ್ ವೇಟ್ ಮೀನ್ಸ್ ಅಂತ ಹೇಳಿಗಿತ್ತೀವಿ. ದಿಸ್ ಮೀನ್ಸ್ that they are written entirely in Java, do not map directly to the platform specific peers, right? Because lightweight components are rendered using graphics primitives, they can be transparent, which enables non-rectangular shape. Thus lightweight components are more efficient and more flexible. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಲೈಟ್ ವೇಟ್ ಅಂದ್ರೆ ಮೀನಿಂಗ್ ಏನ್ ಕೊಡ್ಲಿಕ್ಕೆ ಅಂತ ಹೇಳಿಗತ್ತಾರ ಅಂದ್ರೆ, ಲೈಟ್ ವೇಟ್ ಅಂದ್ರ ಜಾವಾ ಪೂರಾ ನೀವು ಏನ್ ಕಾಂಪೊನೆಂಟ್ಸ್ ಮಾಡಾಕತ್ತೀರಿ ಅದು ಪೂರಾ ಜಾವಾ ಕೋಡಿಂಗ್ ಮ್ಯಾಗದ. ಇದು ನಾವು ಡೈರೆಕ್ಟ್ಲಿ ಪ್ಲಾಟ್ಫಾರ್ಮ್ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇದೀವಿ. ಅದು ಮ್ಯಾಪ್ ಮಾಡ್ಕೋತ ಅದಕ್ಕೆ ಅಡ್ಜಸ್ಟ್ ಆಗದ ಹೋಗ್ಬಿಡ್ತದೆ. ಅದ್ರ ಕೋಡಿಂಗ್ ಮಾತ್ರ ಏನದ ಅಂತ ಹೇಳ್ತಾರೆ ಅವರು, ಪ್ಯೂರ್ಲಿ ಜಾವಾದಾಗದ. ಬಿಕಾಸ್ ಇದು ಜಾವಾದಾಗ ಇರೋದ್ರಿಂದ ಕಾಂಪೊನೆಂಟ್ಸ್ ಲೈಟ್ ವೇಟ್ ಅದಾವು, ರೈಟ್? ಗ್ರಾಫಿಕಲ್ ಪ್ರಿಮಿಟಿವ್ಸ್ ಅಂದ್ರೆ ಗ್ರಾಫಿಕಲ್ ಬೇಕಾಗಿರೋ ಎಲ್ಲಾ ಬೇಸಿಕ್ ಗಳನ್ನ ಯೂಸ್ ಮಾಡಿವಿ, ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ. ಅದಕ್ಕೆ ಇವು ಏನದಾವ್, ಮೋರ್ ಎಫಿಷಿಯಂಟ್ ಅದಾವು, ಫ್ಲೆಕ್ಸಿಬಲ್ ಅದಾವ. ಅಂದ್ರೆ ಯಾವ ಆಪರೇಟಿಂಗ್ ಸಿಸ್ಟಮ್ಗೂ ಅಡ್ಜಸ್ಟ್ ಆಗ್ತಾವ್, ನನ್ಗೆ ಹೆಂಗ್ ಬೇಕು ಹಂಗ್ ಸಪೋರ್ಟಿಂಗ್ ಸಿಸ್ಟಮ್ ಆಗುತ್ತ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ವಿಂಗ್ ಸಪೋರ್ಟ್ ಪ್ಲಗೇಬಲ್ ಅಂಡ್ ಲುಕ್ ಅಂಡ್ ಫೀಲ್. ಸ್ವಿಂಗ್ ಏನ್ ಮಾಡ್ಲಿಕ್ಕೆ ಪ್ಲಗೇಬಲ್ ಮತ್ತು ಲುಕ್ ಅಂಡ್ ಫೀಲ್ ಗೆ ಸಪೋರ್ಟ್ ಮಾಡ್ತದ ಅಂತ ಹೇಳ್ತೀವಿ. ನಾವು ಆಗ್ಲೇ ಹೇಳಿಕ್ಕೆ ಡಿಪೆಂಡಿಂಗ್ ಆನ್ ಆಪರೇಟಿಂಗ್ ಸಿಸ್ಟಮ್ ಲುಕ್ ಅಂಡ್ ಫೀಲ್ ಇಸ್ ಗೋಯಿಂಗ್ ಟು ಬಿ ಚೇಂಜ್ ಅಂತ ಹೇಳಿ. ಇಲ್ಲಿ ಹೆಂಗ್ ಮಾಡ್ಲಿಕ್ಕೆ ಆ ರೀತಿ ಇಲ್ಲ ಅಂತ ಹೇಳ್ತದೆ. ಪ್ಲಗೇಬಲ್ ಲುಕ್ ಅಂಡ್ ಫೀಲ್, ಬಿಕಾಸ್ each swing component is rendered by Java code rather than by native peers. The look and feel of the component is under the control of swing. ಬರೆದಿರುವಂತಹ ಪ್ರತಿಯೊಂದು ಕಾಂಪೊನೆಂಟ್ ಗಳು ಜಾವಾ ಕೋಡ್ ದಿಂದ ಮಾಡಿರೋದ್ರಿಂದ ಇಲ್ಲಿ ಏನಾಗ್ಲಿಕ್ಕೆ ಅಂತಂದ್ರೆ, ಅದು ನೇಟಿವ್ ಅಂದ್ರೆ ಕಂಪ್ಯೂಟರ್ ಮೇಲೆ ಅಥವಾ ಕೋಡಿಂಗ್ ಮೇಲೆ, ಆ ವಸ್ತುವಿನ ಮೇಲೆ ಡಿಪೆಂಡ್ ಆಗಿಲ್ಲ ಅದರ ಲುಕ್ ಅಂಡ್ ಫೀಲ್. ಅದರದ್ದು ಪೂರಾ ಕಂಟ್ರೋಲ್, ಲುಕ್ ಮತ್ತು ಫೀಲ್ ಕಂಟ್ರೋಲ್ ಅನ್ನ ಯಾರು ತಗೊಂಡಾರ? ಸ್ವಿಂಗ್ ತಗೊಂಡಿದೆ. This fact means that it is possible to separate the look and feel of a component from the logic of the component, and this is what the swing does. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಇದು ಪೂರಾ ಬ್ಯಾರೇನೆ ಅಂತ ಟ್ರೀಟ್ ಮಾಡ್ತೀವಿ. ಆ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಅದೊಂದು ಪಾರ್ಟ್ ಅಂತ ಹೇಳಿದ್ರು ಕೂಡ ಅದರ ಕಾಂಪೊನೆಂಟೇ ಬ್ಯಾರೆ ಅಂತ ಟ್ರೀಟ್ ಮಾಡ್ತೀವಿ. ಅದಕ್ಕೆ ಅದ್ರದ್ದು ವರ್ಕಿಂಗ್ ಪ್ರೊಸೆಸ್, ಅದರ ಕಂಟ್ರೋಲ್ ಎಲ್ಲ ಸ್ವಿಂಗ್ ಮಾಡ್ತದ ಅಂತ ಹೇಳ್ತೀವಿ. Separating out the look and feel provides a significant advantage. It becomes possible to change the way that the component is rendered without affecting any of its aspects, right? ಇದೊಂದು ಸಪರೇಟ್ ಎಂಟಿಟಿ ಅಂತ ಟ್ರೀಟ್ ಮಾಡೋದ್ರಿಂದ ನಾವು ಏನಾದ್ರೂ ಚೇಂಜಸ್ ಮಾಡ್ಕೊಳ್ಳಿಕ್ಕೆ, ಮೇಂಟೈನ್ ಮಾಡ್ಲಿಕ್ಕೆ ಸರಳ ಆಗುತ್ತೆ ಅಂತ ಹೇಳ್ತೀವಿ. Pluggable look and feel offers several important advantages. One, it is possible to define look and feel that the consistent across all the platform. ಒಂದೇ ರೀಸನ್ ಹೇಳ್ತಾರೆ ಅವರು, ಏನಪ್ಪಾ ಅಂದ್ರ ಇನ್ನು ಯಾವುದೇ ಪ್ಲಾಟ್ಫಾರ್ಮ್ ಆಗಿ ರನ್ ಮಾಡಿದ್ರು ಕೂಡ ಒಂದೇ ರೀತಿ ಕಾಣಿಸ್ತದ, ರೈಟ್? The metal look and feel, also called as Java look and feel, it is a platform independent and available in available in all Java execution environment. ಎಲ್ಲಾನು ಜಾವಾ, ಎಲ್ಲ ಜಾವಾ ಲುಕ್ ಅಂಡ್ ಫೀಲ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಇದೆ ಜಾವಾ. ಅದಕ್ಕೆ ಜಾವಾದ ಎಲ್ಲಾ ರೀತಿಯು
ಎನ್ವೈರನ್ಮೆಂಟ್ ಒಳಗಡೆ ಎಕ್ಸಿಕ್ಯೂಟ್ ಆಗ್ತದ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಟೂ ಕೀ ಸ್ವಿಂಗ್ಸ್ ಫೀಚರ್ಸ್. ಎರಡ್ ಅದಾವ, ಒಂದು ಲೈಟ್ ವೇಟ್ ಅದ, ಒಂದು ಪ್ಲಗೇಬಲ್ ಲುಕ್ ಅಂಡ್ ಫೀಲ್ ಅದ. ಒಂದು ಲೈಟ್ ವೇಟೆಡ್ ಅದ, ಒಂದು ಪ್ಲಗೇಬಲ್ ಲುಕ್ ಅಂಡ್ ಫೀಲ್ ಅದ ಅಂತ ಹೇಳಿಕತ್ತೀವಿ. ದಿಸ್ ಇಸ್ ವಾಟ್ ದ ಕೀ ಫೀಚರ್ಸ್ ಆಫ್ ಸ್ವಿಂಗ್. ಅಂಡರ್ಸ್ಟುಡ್ ದಿಸ್? ಕೇಳಿದ್ದಾರೆ ಎಕ್ಸಾಮ್ ಒಳಗಡೆ ಇದನ್ನ ಕ್ವಶನ್ ಸ್ಟೂಡೆಂಟ್ಸ್? ವಾಟ್ ಇಟ್? Only 6 members raise their hands. What a poor response you are having towards the classes here. 50-60 ಮಂದಿ ಬರ್ತೀರಿ, ಅದ್ರಾಗ ಒಂದ್ 8 ಜನ ಅಷ್ಟೇ ಕೈ ಎತ್ತಿರಲ್ಲ, ಉಳಿದವ್ರಿಗೆ ತಿಳಿಯಂಗಿಲ್ಲ. See, if it is an offline class, we could have been understood far better. It is an online class. Your response is more important in the online classes. ಆಕಾಶ್ ಕುಲಕರ್ಣಿ ಅರ್ಥ ಆಗಿದೋ ಇಲ್ಲೋ? ಅರ್ಫಾತ್, ಅರ್ಷಿಯಾ, ಅರುಣ್ ವನ್ಕ್ಯಾಳ್, ಆರ್ಯ, ಚೇತನ್, ಗೌತಮಿ, ಕಾರ್ತಿಕ್, ಸರ್ವೇಶ್, ವಿನಯ್, ಸೌಮ್ಯ, ಶಿವಾನಿ, ಆಕಾಶ್ ಕೆ. Did you got it? ನಿಮ್ಮ ಹೆಸರು ಹೇಳದ ಕೈ ಎತ್ತಾರ ಮಕ್ಕಳ ಹೆಸರು. ರೈಟ್, ಪ್ಲೀಸ್ ರಿಲೀಸ್ ಅವರ್ ಹ್ಯಾಂಡ್ಸ್. ಕೈ ತೆಳಗಿಳಿಸ್ರಿ ಎಲ್ಲಾರು. ಇನ್ನ 5 ಮಂದಿ ಇದ್ರ ನೋಡಿ, ತೆಗೀರಿ. ಅಂಜಲಿ, ಅಸ್ಮಿತಾ, ಸಾನಿಯಾ ಅಂಡ್ ಸೌಮ್ಯ. ರೈಟ್ ಡಿಯರ್, ಕೈ ತೆಳಗಿಳಿಸ್ರಪ್ಪ ಹುಡುಗಾಡ್ರೆ. Right, we'll go to the next slide. Idu key swing features ಅರ್ಥ ಆಗಿತ್ತು ಅಂದ್ರೆ ಮುಂದಿನ ಸ್ಲೈಡ್ ಗೆ ಹೋಗೋಣಂತೆ. Two key swing features. Now we are entering into MVC connections, model view controller connections. A very important according to the examination point of view. ನೀವು examination point of view ವಿಚಾರ ಮಾಡ್ತಿದ್ರಿ ಅಂದ್ರೆ ಇದು ಪ್ರಶ್ನೆಯನ್ನು ದರ್ಸಲ ಒಂದ್ ವರ್ಷ ಬಿಟ್ರೆ ಇನ್ನೊಂದು ವರ್ಷ ಇದು ಕ್ವೆಶ್ಚನ್ ಪೇಪರ್ ಒಳಗಡೆ ಕೇಳಿದ್ದಾರೆ. ವಾಟ್ ಇಸ್ MVC? MVC ಅಂದ್ರೆ ಮಾಡೆಲ್ ವ್ಯೂ ಕಂಟ್ರೋಲರ್. ಅದಂದ್ರೆ ಏನು ಅಂತ ಹೇಳ್ತೀವಂತೆ. Before going for MVC connections, a visual component is a composite of 3 distinct aspects. Right? ಯಾವತ್ತೂ ಒಂದು ಕಾಂಪೊನೆಂಟ್ ಅನ್ನ ನಾವು ನೋಡ್ಲಿಕ್ಕೆ ಎತ್ತೀವಿ ಅಂತಂದ್ರೆ ಅದು 3 ರೀತಿ ಒಳಗಡೆ ಇರುತ್ತೆ, ಅಥವಾ 3 ನೋಟದಿಂದ ಇರುತ್ತೆ, ಒಂದು 3 ಆಂಗಲ್ ದಾಗ ನೋಡ್ತೀವಿ ಅಂತ ಹೇಳ್ತೀವಿ. One, the way the component looks when render on the screen. ರೈಟ್, ಒಂದೇದ್ ಹೇಳ್ತಾರ ಅವರು, ಯಾವಾಗ ಸ್ಕ್ರೀನ್ ಮೇಲೆ ಆ ಕಾಂಪೊನೆಂಟ್ ಬರ್ತದ ಅದು ಹೆಂಗ್ ಕಾಣಿಸ್ತದ ಅಂತ ವಿಚಾರ ಮಾಡಿ ನಾವು ಡಿಸೈನ್ ಮಾಡ್ತೀವಿ. ರೈಟ್, ನೆಕ್ಸ್ಟ್ ದ ವೇ ದಟ್ ದ ಕಾಂಪೊನೆಂಟ್ ರಿಯಾಕ್ಟ್ಸ್ ಟು ದಿ ಯೂಸರ್ಸ್. ಎರಡನೇದ್ ಹೇಳ್ತಾರೆ ಯಾವ ರೀತಿಯಲ್ಲದು ರಿಯಾಕ್ಟ್ ಮಾಡ್ಲಿಕ್ಕೆ ಇರ್ತದ, ಆ ಕಾಂಪೊನೆಂಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಲಿಕ್ಕೆ ಇರ್ತದ. ನೆಕ್ಸ್ಟ್ ದ ಸ್ಟೇಟ್ ದ ಇನ್ಫಾರ್ಮೇಶನ್ ಅಸೋಸಿಯೇಟೆಡ್ ವಿತ್ ದ ಕಾಂಪೊನೆಂಟ್. ಆ ಕಾಂಪೊನೆಂಟ್ ಗೆ ಇರುವಂತ ಒಂದು ಇನ್ಫಾರ್ಮೇಶನ್, ಆ ಕಾಂಪೊನೆಂಟ್ ಜೊತೆ ಕಂಬೈನ್ಡ್ ಆಗಿರುವಂತ ಇನ್ಫಾರ್ಮೇಶನ್ ಯಾವ್ದದ. ಯಾವತ್ತೂ ಒಂದು ಕಾಂಪೊನೆಂಟ್ ಅನ್ನ ನೀವೇನಾದ್ರೂ ಸಾಫ್ಟ್ವೇರ್ ಒಳಗಡೆ ಹಾಕ್ಲಿಕ್ಕೆ ಇರ್ತೀವಿ, ಕಾಂಪೊನೆಂಟ್ ಅನ್ನ ನಾವು ಆಡ್ ಮಾಡಾಕತ್ತೀವಿ ಅಂದ್ರೆ ನಾವು 3 ರೀತಿಯಲ್ಲಿ ತಲೆ ಇಟ್ಕೊಂಡು ಕೆಲಸ ಮಾಡ್ತೀವಿ. ಯಾವಾಗ ರನ್ ಆಗುತ್ತಾ ಅದು ಹೆಂಗ್ ಕಾಣಿಸ್ತದ, ರೈಟ್, ಒಂದು. ಆಮೇಲೆ ಯಾವಾಗ ನೀ ಅದ್ರ ಜೊತೆ ಯೂಸರ್ ವರ್ಕ್ ಮಾಡ್ತಾನೆ, ರಿಯಾಕ್ಟ್ ಅದು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅದನ್ನ ನಾವು ಕೌಂಟ್ ಮಾಡ್ತೀವಿ. ಮೂರನೇದು ಅದಕ್ಕೆ ಅದ್ರ ಜೊತೆ ಇರುವಂತ ಒಂದು ಇನ್ಫಾರ್ಮೇಶನ್ ಎಂತಾದದ ಅಂತ ಕನೆಕ್ಟ್ ಮಾಡ್ತೀವಿ. ಈ 3 ಇರೋದ್ರಿಂದ ಅದಕ್ಕೆ ನಾವು MVC ಕನೆಕ್ಷನ್ ಅಂತ ಕರಿತೀವಿ. ಇದಕ್ಕೆ ಸಪೋರ್ಟ್ ಆಗ್ಲಿಕ್ಕೆ ಒಂದು ಆರ್ಕಿಟೆಕ್ಚರ್ ನ ಡಿಸೈನ್ ಮಾಡ್ತಾರೆ, ದಟ್ ಈಸ್ ಮಾಡೆಲ್ ವ್ಯೂ ಕಂಟ್ರೋಲರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ದಿಸ್ ಪ್ಯಾಟರ್ನ್, ಮಾಡೆಲ್ ವ್ಯೂ ಆರ್ಕಿಟೆಕ್ಚರ್, is a pattern that separates the application into 3 main logical components. 3 component ಆಗಿ ಡಿವೈಡ್ ಮಾಡ್ಲಿಕ್ಕೆ ಇರ್ತದೆ. One is model, another one is view, third one is controller.
ಮೂರು ಭಾಗಗಳಾಗಿ ನಿನ್ನ ಕಾಂಪೋನೆಂಟ್ ಅನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಒಳಗಡೆ ಮೂರು ಲಾಜಿಕಲ್ ಕಾಂಪೋನೆಂಟ್ ಆಗಿ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ. Each of these components are built to handle the specific development aspects of an application. Right? ಪ್ರತಿಯೊಂದು ಈ ಮೂರು ಕಾಂಪೋನೆಂಟ್ಗಳು ಲಾಜಿಕಲ್ ಕಾಂಪೋನೆಂಟ್ಸ್ ಏನದಾವ ಅಂತಂದ್ರೆ ನಿನ್ನ ಪೂರಾ ಇವ ಹೆಂಗ್ ಅದಾವ ಅಂತಂದ್ರೆ ಪೂರಾ ಹ್ಯಾಂಡಲ್ ಮಾಡ್ಲಿಕ್ಕೆ ನಿನ್ನ ಅಪ್ಲಿಕೇಶನ್ಸ್ ಅನ್ನ ನೋಡ್ಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ ಏನ್ ಬೇಕು ಆ ರೀತಿಲಿ ಪೂರ್ಣ ಪ್ರಮಾಣವಾಗಿ ಹ್ಯಾಂಡಲ್ ಮಾಡ್ತದ ಅಂತ ಹೇಳ್ತೀವಿ ನಾವು. ರೈಟ್, ನೆಕ್ಸ್ಟ್ MVC is one of the most frequently used industry standard web development framework to create a scalable and extensible projects. Right? ಇಂಡಸ್ಟ್ರಿ ಒಳಗಡೆ ಹೆಂಗ್ ಬೇಕು ಅಂತ ವಿಚಾರ ಮಾಡ್ತದಲ್ಲ ಅದಕ್ಕೆ ಸಪೋರ್ಟ್ ಮಾಡೋ ರೀತಿ ಒಳಗಡೆ MVC ಇದೆ. ಅದಕ್ಕೋಸ್ಕರ ಇದು ಬಹಳಷ್ಟು ಕಡೆ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಡೈಗ್ರಾಮ್, ಅದರದ್ದು ಒಂದು ಡೈಗ್ರಾಮ್ ಇದೆ, MVC ಕಾಂಪೋನೆಂಟ್ಸ್ ಡೈಗ್ರಾಮ್ ಇದು ಇದೆ. ರೈಟ್, ಮಾಡೆಲ್, ವ್ಯೂ, ಕಂಟ್ರೋಲರ್, ಈ ರೀತಿ ಒಂದು ಡೈಗ್ರಾಮ್ ಹಾಕ್ಬೇಕಾಗುತ್ತೆ. ಇಟ್ ಇಸ್ ಅನ್ ಆರ್ಕಿಟೆಕ್ಚರ್ ಆಫ್ MVC ಆರ್ಕಿಟೆಕ್ಚರ್ ಅಂತ ಕೇಳಿದಾಗ ಇದೊಂದು ಡಿಸೈನ್ ಮಾಡಿ ನೀವು ಹೇಳ್ಬೇಕು. ಮಾಡೆಲ್ ಒಂದು ಕಾಂಪೋನೆಂಟ್ ಅದ, ವ್ಯೂ ಒಂದು ಕಾಂಪೋನೆಂಟ್ ಅದ, ಕಂಟ್ರೋಲರ್ ಒಂದು ಕಾಂಪೋನೆಂಟ್ ಅದ. ಮೂರು ಕಂಟ್ರೋಲ್, ಈ ಮೂರನ್ನು ಯೂಸ್ ಮಾಡೋದ್ರಿಂದ ನಮ್ಗೆ MVC ಕರೆಕ್ಟ್ ಆಗ್ಲಿಕ್ಕೆ. ಯಾಕಪ್ಪ ಅಂತಂದ್ರೆ ನಾನು ಒಂದು ಕಂಪ್ಯೂಟರ್ ಒಳಗಡೆ ಒಂದು ಕಾಂಪೋನೆಂಟ್ ಅನ್ನ ಹಾಕ್ತೀನಿ ಅಂದ್ರೆ ಮೂರನ್ನ ತಲೆಗೆ ಇಟ್ಕೊಂಡು ಹಾಕ್ತೀನಿ ಅಂತ ಹೇಳ್ತಾನೆ. ಒಂದು ಅದು ಹೆಂಗ್ ಕಾಣಿಸ್ತದ, ಎರಡನೇದು ಅದು ಹೆಂಗ್ ರಿಯಾಕ್ಟ್ ಮಾಡ್ಲಿಕ್ಕೆ, ಅದ್ರ ಮೇಲೆ ಕ್ಲಿಕ್ ಮಾಡದೆ ಏನ್ ಕೆಲಸ ಆಯ್ತು ಅಥವಾ ಅದ್ರ ಮೇಲೆ ಮೂವ್ ಮಾಡದೆ ಏನ್ ಕೆಲಸ ಆಯ್ತು ಅದನ್ನ ತಲೆಗೆ ಇಟ್ಕೊಂಡು ಡಿಸೈನ್ ಮಾಡಾತೀನಿ. ಮೂರನೇದು ಏನ್ ಹೇಳಿಕತ್ತಾನೆ, ಏನ್ ಇನ್ಫಾರ್ಮೇಶನ್ ಕೊಡಾಗತ್ತದ ಅಂತ ಹೇಳಿಕತ್ತಾನೆ. ದಟ್ ಈಸ್ 3. ಆ ಮೂರನ್ನು ಕಂಬೈನ್ ಮಾಡಿ ವರ್ಕ್ ಮಾಡ್ತಾರೆ ಆರ್ಕಿಟೆಕ್ಚರ್ಗೆ MVC ಆರ್ಕಿಟೆಕ್ಚರ್ ಅಂತ ಕರೀತಾರೆ. ವೇರ್ ಮಾಡೆಲ್, ವ್ಯೂ ಅಂಡ್ ಕಂಟ್ರೋಲರ್ ಆರ್ ದೇರ್. ಮಾಡೆಲ್, ವ್ಯೂ, ಕಂಟ್ರೋಲರ್ ಇದನ್ನ ಒಂದು ಡೈಗ್ರಾಮ್ ಒಳಗೆ ಹಾಕ್ತಿವಿ ನಾವು. ರೈಟ್, why the students are leaving? ಯಾಕೆ ಬಿಡಾಗತ್ತೀರಿ ಎಲ್ಲಾರು? Now 48 members out of 51. ಆಗಲೇ 51 52 ಇದ್ರಿ, ಈಗ 48 ಬಂದ್ರೆ. ನಾವು ಆಲ್ ದೀಸ್ 3 ಈ ಮೂರನ್ನು ಕೂಡ ನಾವು ಕನ್ಸಿಡರ್ ಮಾಡೋಣಂತೆ. ಮಾಡೆಲ್ ಅದ, ವ್ಯೂ ಅದ, ಕಂಟ್ರೋಲರ್ ಅದ. ಮಾಡೆಲ್ ಅಂದ್ರೆ ಏನು ಅಂತ ಹೇಳ್ತೀವಿ. ದ ಮಾಡೆಲ್ ಕಂಪೋನೆಂಟ್ corresponds to all the data related logic that users works with. ಮಾಡೆಲ್ ಅಂದ್ರೆ ಏನ್ ಹೇಳಿಕತ್ತದ ಅಂತಂದ್ರೆ ನಿನ್ಗ ಯೂಸರ್ಗೆ ಏನ್ ಬೇಕು, ಲಾಜಿಕ್ ರಿಲೇಟೆಡ್ ಏನ್ ಡಾಟಾ ಬೇಕು ಅದನ್ನೆಲ್ಲಾನು ರೀತಿ ಒಳಗಡೆ ರೆಡಿ ಮಾಡೇವಿ. This can represent either the data that is being transferred between the view and controller components or any other business logic related data. For example, a customer object will retrieve the customer information from the databases to manipulate it and update it data back to databases or use it to render the data. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇರ್ತೀವಿ. ಮಾಡೆಲ್ ಅಂದ್ರೆ ಏನ್ ಹೇಳಿಕತ್ತದ, ಒಂದು ನಿನ್ಗೆ ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೊಡತ್ತೀನಿ. ಒಂದು ಎಕ್ಸಾಂಪಲ್, ಕಸ್ಟಮರ್ ಬರ್ತಾನ, ಅವನಿಗೆ ಒಂದು ಡಾಟಾ ಬೇಕಾಗಿ ತಗೋತಾನೆ, ಮತ್ತೇನ್ ಮಾಡ್ತಾನೆ, ಹೊಳ್ಳೆ ಅದು ಯಾವಾಗ ಏನೋ ಚೇಂಜ್ ಮಾಡ್ತಾನೆ, ಅಪ್ಡೇಟ್ ಮಾಡ್ತಾನೆ, ಮತ್ತೆ ಅದು ಹೋಗಿ ಸೇವ್ ಮಾಡ್ತಾನೆ. ಇದು ಮಾಡೆಲ್ ಅಂತ ಹೇಳಿಕತ್ತೀವಿ. ಅದು ಹೆಂಗ್ ಬೇಕು, ಕಸ್ಟಮರ್ ಏನ್ ಬೇಕು ಅದನ್ನ ಕೊಡೋದು, ಪ್ರೊವೈಡ್ ಮಾಡೋದು, ವರ್ಕ್ ಮಾಡೋದು. ದಟ್ ಈಸ್ ಮಾಡೆಲ್. ವ್ಯೂ, ದ ವ್ಯೂ ಕಾಂಪೋನೆಂಟ್ ಯೂಸ್ ಟು ಟೆಲ್ ಆಲ್ ದ UI ಲಾಜಿಕ್ ಆಫ್ ದ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಏನದ ಅಂತ ಹೇಳೋದು, ತೋರಿಸ್ಕೊಡೋದು, ಅದಕ್ಕೆ ವ್ಯೂ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್, ದ ಕಸ್ಟಮರ್ ವ್ಯೂ will include all the UI components such as text boxes, drop downs, etc. that the final user interacts with. Right? Final user ಅದನ್ನ ಇಂಟ್ರಾಕ್ಟ್ ಮಾಡ್ತಾನಲ್ಲ, ಇಂಟ್ರಾಕ್ಟ್ ಮಾಡೋದು ಅಂದ್ರೆ ಈಗ ಹೆಂಗ್ ಕಾಣಿಸ್ತದೆ, ಟೆಕ್ಸ್ಟ್ ಬಾಕ್ಸ್ ಅದ ಅದನ್ನ ನೋಡಾತೀನಿ, ಅದಕ್ಕೆ ಡ್ರಾಪ್ ಡೌನ್ ಅದ ಅದನ್ನ ನೋಡಾತೀನಿ. ಹಂಗ ಯೂಸರ್ ಯಾವ್ದ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾನೆ ಅದನ್ನ ತೋರ್ಸೋದಕ್ಕೆ ವ್ಯೂ ಅಂತ ಕರಿತೀನಿ. ಆಮೇಲೆ ಕಂಟ್ರೋಲರ್ ಅಂತ ಕರಿತೀವಿ. ಕಂಟ್ರೋಲ್ acts as an interface between the model and the view components, process all the business logic and incoming request to manipulate the data using model component and interact with the views to render to the final output. ಏನ್ ಮಾಡ್ತದೆ ಕಂಟ್ರೋಲರ್, ಎರಡರ ನಡವರ್ಕ್ ವರ್ಕ್ ಮಾಡ್ತದೆ. ಅವ ಏನ್ ಕೇಳಾಗತ್ತಾನ, ಇದು ಏನ್ ವರ್ಕ್ ಆಗತ್ತದ, ಎರಡನ್ನು ತಗೊಂಡು ಯೂಸರ್ಗೆ ಹೆಂಗ್ ಬೇಕು ಹಂಗ್ ಪ್ರೊವೈಡ್ ಮಾಡೋದು, ಇವ್ರಿಗೆ ಏನ್ ಬೇಕು ಅಂತ ಹೇಳಿ ಇಂಟ್ರಾಕ್ಷನ್ ಸೆಷನ್ ಒಳಗಡೆ ಪ್ರೊಸೆಸ್ ಮಾಡುತ್ತೆ. ಅದಕ್ಕೆ MVC ಅಂತ ಕರಿತೀವಿ. ಮಾಡೆಲ್, ವ್ಯೂ, ಕಂಟ್ರೋಲರ್ ಅಂತ ಕರಿತೀವಿ. ಅಂಡರ್ಸ್ಟುಡ್ ದಿಸ್? Yes, students. Got it? Okay. See, ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇರ್ತೀವಿ ನಾವಿಲ್ಲಿ. ಒಂದು ಚೆಕ್ ಬಾಕ್ಸ್ ಅದ. ಚೆಕ್ ಬಾಕ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮಾಡೆಲ್ ವ್ಯೂ ಕಂಟ್ರೋಲರ್. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀರಿ ಅಥವಾ ಅನ್ಚೆಕ್ ಮಾಡ್ತೀರಿ, ಅದು ವ್ಯೂ ಒಳಗಡೆ ಚೆಕ್ ಮಾಡಿರಿ ಅಂತ ಕಾಣಿಸ್ತದ. ಆಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ತದ.
ರೈಟ್. ಯು ಸೆಲೆಕ್ಟೆಡ್ ದಿಸ್, ಯು ಆರ್ ವರ್ಕಿಂಗ್ ಆನ್ ದಿಸ್, ಅದಕ್ಕೆ ಬೇಕಾಗಿರೋ ಆಪ್ಷನ್ಸ್ ಗಳನ್ನ ಆಕ್ಟಿವೇಟ್ ಮಾಡ್ತದೆ. ದಟ್ ಈಸ್ ವಿ ಕಾಲ್ಡ್ ಆಸ್ MVC ಆರ್ಕಿಟೆಕ್ಚರ್, ರೈಟ್. ಅದಕ್ಕೆ ನಾವೇನಂತ ಕರಿತೀವಿ, MVC ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಅವ್ ಹೆಂಗ್ ಹಾಕ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ಕೋತೆ ಮುಂದಿನ ಕ್ಲಾಸ್ ಒಳಗಡೆ ಕಲಿತೀವಿ. ಅಂಡರ್ಸ್ಟುಡ್ ದಿಸ್? Okay, dear students, this is all about the today's sessions. We will discuss about the next aspects related to swing in the next classes, right? Thank you.